ಸರ್ ಎಂಟೈರ್ ಕರ್ನಾಟಕದಲ್ಲಿ ಯಾರು ಈ ಆಫರ್ ಕೊಡಬಾರ್ದು ಸರ್. ಬೈಕ್ ಬೆಲೆಲ್ಲ ಸರ್, ಸೈಕಲ್ ಬೆಲೆಯಲ್ಲಿ ಕೊಡ್ತಾ ಇದೀನಿ ಸರ್. 4,25,000 ರೂಪಾಯಿ ಇನೋವಾ 4,25,000 ಗೆ ಫೈನಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಇನೋವಾ ನಿಮ್ದಾಸ್ ಬರೀ 1,45,000 ಸರ್. 1,45,000 ರೂಪಾಯಿ ಒಂದ್ ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್. 6,50,000 ತಗೊಂಬನ್ನಿ. ಶೋರೂಮ್ ರೆಕಾರ್ಡ್ ಇರೋ ಒಂದ್ ಒಳ್ಳೆ ಗಾಡಿ ನಿಮ್ದಾಸ್ಕೊಳ್ಳಿ ಸರ್. ಈ ಬೊಂಬಾಟ್ ಆಗಿದೆ, ಶೋರೂಮ್ ರೆಕಾರ್ಡ್ ಇದೆ ಸರ್. ಒಂದ್ ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ. 5,70,000 ಸರ್. ಸಿಂಗಲ್ ಓನರ್ ಗಾಡಿ ಸರ್, ಬರೀ 1,35,000 ಸರ್. 1,35,000 ರೂಪಾಯಿಗೆ 1,95,000 ಕೊಡ್ತಾ ಇದೀನಿ ಸರ್. RC ಅಲ್ಲಿ 8 ಸೀಟರ್ ಇದೆ. ಬೊಂಬಾಟ್ ಗಾಡಿ, ಒಂದು ಸ್ಕೂಲ್ ಟ್ರಿಪ್ಪಿಗೆ ಹೋಗೋದಕ್ಕೆ ಮಕ್ಕಳಿಗೆ ಕರ್ಕೊಂಡು 3,75,000 ರೂಪಾಯಿಗೆ ಡೆಸ್ಟರ್ ಕೂಡ ಸಿಗ್ತಾ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಖಂಡಿತ. 1,75,000 ಓನ್ಲಿ ಸರ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ಹೇಳ್ತಾ ನಾವು ಇವತ್ತು NXO ಕಾರ್ ಶೋರೂಮ್ಗೆ ಬಂದಿದ್ದೀವಿ ಬ್ಯಾಂಗ್ಳೂರಲ್ಲಿ. ಸರ್ ಇದ್ದಾರೆ, ಅವ್ರಿಗೂ ವೆಲ್ಕಮ್ ಮಾಡ್ಕೊಳ್ಳೋಣ. ಯಾರೆಲ್ಲ ಒಂದು ಒಳ್ಳೆ ವೆಹಿಕಲ್ ತಗೋಬೇಕು ಅಂತ ಇದ್ರಿ ಸರ್ನ ಮಾತಾಡ್ಸ್ಕೊಂಡು ಒಂದು ಲೊಕೇಶನ್ ಕೂಡ ತಿಳಿಸ್ಕೊಳ್ಳೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದ್ದೀವಿ ಸರ್. ನಿಮ್ಮ ಶೋರೂಮ್ಗೆ ನಮ್ಮ ವ್ಯೂವರ್ಸು ವಿಸಿಟ್ ಮಾಡಬೇಕು ಅಂತಂದರೆ ಫಸ್ಟು ಲೊಕೇಶನ್ ತಿಳಿಸ್ಬಿಡಿ ಸರ್. ಸರ್, ಇದು NXO ಕಾರ್ಸ್ ಅಂದರೆ ನಾಗರಬಾವಿಲಿ ಅಲ್ಲ, ಥ್ರೂಔಟ್ ಬ್ಯಾಂಗ್ಳೂರಲ್ಲಿ ಎಲ್ಲರಿಗೂ ಗೊತ್ತಿದೆ. NXO ಕಾರ್ಸು ಫ್ಲೈಓವರ್ ಮೇಲೆ ನಾಗರಬಾವಿ ಸರ್ಕಲ್ ಇದೆ, ಅಲ್ಲಿಂದ 50 ಮೀಟರ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ಇಲ್ಲಾಂದರೆ ನಿಮ್ಗೆ ಒಂದು ಒಳ್ಳೆ ಲ್ಯಾಂಡ್ ಮಾರ್ಕ್ ಹೇಳಬೇಕು ಅಂದರೆ ಬಿಹೈಂಡ್ ವಿಜಯನಗರ ನರ್ಸಿಂಗ್ ಕಾಲೇಜ್. ಆ ನರ್ಸಿಂಗ್ ಕಾಲೇಜ್ ಕಾಂಪೌಂಡಲ್ಲೇ ನಮ್ಮ ಎಲ್ಲ ವೆಹಿಕಲ್ಸ್ ಇರುತ್ತೆ ಸರ್. NXO ಕಾರ್ಗೆ ನೀವು ಆರಾಮಾಗಿ ನೋಡ್ಕೊಂಡು ಬರ್ಬೋದು ಸರ್. ಓಕೆ, ನೀವು ಕೂಡ ಈ ಲೊಕೇಶನ್ ಕೂಡ ತಿಳಿಸ್ಕೊಡ್ತಾ ಇದ್ದೀವಿ. ನಿಮಗೆ ಈ ಲೊಕೇಶನ್ಗೆ ಬಂದರೆ ಖಂಡಿತ ಒಂದು ಎನಿ ವೆಹಿಕಲ್ಸ್ ಡೀಟೇಲ್ಸ್ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಪ್ರತಿಯೊಂದು ವೆಹಿಕಲ್ಲು ನಿಮಗೆ ಪೆಟ್ರೋಲ್, ಡೀಸೆಲ್ಲು, ಎನಿ ಕಂಪನಿಲಿ ನಿಮಗೆ ಕಲರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಖಂಡಿತ ಒಂದು ಬೆಸ್ಟ್ ವೆಹಿಕಲ್ ಈ ಶೋರೂಮ್ಗೆ ಬಂದರೆ ನಿಮಗೆ ಖಂಡಿತ ಕೊಡ್ತಾರೆ ಒಂದು ಬೆಸ್ಟ್ ಪ್ರೈಸಲ್ಲಿ. ನೀವು ಬರಬೇಕಾಗಿರೋದು ಬ್ಯಾಂಗ್ಳೂರಿನ ನಾಗರಬಾವಿ NXO ಕಾರ್ ಶೋರೂಮ್ಗೆ ಬರಬೇಕು. ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ, ಕಾಲ್ ಮಾಡ್ಕೊಂಡು ಆದಷ್ಟು ಬೇಗ ಬನ್ನಿ. ಪಟ ಅಂತ ಒಂದು ಕಾರ್ ತೊಗೊಂಡು ಹೋಗ್ತಾರೆ ಸರ್. ಬನ್ನಿ ಸರ್, ತೋರಿಸೋಣ. ಥ್ಯಾಂಕ್ ಯು ಸರ್. ಸರ್ ಕ್ವಿಡ್ ಮಾಡಲು ಸರ್, ಕ್ವಿಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಯಾರು ನೋಡ್ತಾ ಇದ್ದೀರಾ, ಅದು ಕ್ವಿಡ್ ಕ್ಲೈಂಬರ್ ಬೇಕು ಅಂತ ನೋಡ್ತಾ ಇದ್ದೀರಾ ಸರ್. 2017 ಸೆಕೆಂಡ್ ಓನರ್ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ವೆಲ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್, ಬರೀ 2,90,000 ಸರ್. 2,90,000 ರೂಪಾಯಿಗೆ ಅದು ಆಟೋಮೆಟಿಕ್ ಕೊಡ್ತಾ ಇದ್ದೀರಾ? ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಲೇಡೀಸ್ ಡ್ರೈವರ್ ಯಾರಾದ್ರೂ ಹೊಸದಾಗಿ ಡ್ರೈವಿಂಗ್ ಕಲಿತಿರೋರಾದ್ರೆ ಒಂದು ಒಳ್ಳೆ ಬೊಂಬಾಟ್ ಗಾಡಿ ಅಂತ ಹೇಳ್ಬೋದು ಸರ್. ಓಕೆ, ಕ್ವಿಡ್ ಕೂಡ ನೋಡ್ತಾ ಇದ್ದೀರಾ, ಕಲರ್ ಕೂಡ ಸಖತ್ತಾಗಿದೆ ಸರ್. ಮತ್ತೊಂದು ಇನೋವಾ ಇದೆ ವೈಟ್ ಸರ್. ಇನೋವಾ 2011 ಸರ್, ಬ್ಯಾಂಗ್ಳೂರ್ ವೆಹಿಕಲ್. ಫೋರ್ತ್ ಓನರ್ ಆಗಿದೆ. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್, ಬರೀ 4,25,000 ಸರ್. 4,25,000 ರೂಪಾಯಿ ಇನೋವಾ 4,25,000 ಗೆ ಫೈನಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಇನೋವಾ ನಿಮ್ದಾಸ್ ಇದೆ ಬ್ಯಾಂಗ್ಳೂರ್ ವೆಹಿಕಲ್ ಸರ್. 2012 ಸೆಕೆಂಡ್ ಓನರ್ ಸರ್. 3,25,000 ಗೆ ಒಂದು ಲಕ್ಸುರಿ ವೆಹಿಕಲ್ ಸ್ಕೋಡಾ ರ್ಯಾಪಿಡ್ ನಿಮ್ದಾಗ ಸರ್. ಓಕೆ, 3,25,000 ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತದೆ. ಗಾಡಿ ಕೂಡ ನೋಡ್ತಾ ಇದ್ದೀರಾ. ಸ್ಕೋಡಾದಲ್ಲಿ ಯಾರು ಹುಡುಕ್ತಾ ಇರ್ತೀರಾ, NXO ಕಾರ್ ಶೋರೂಮ್ಗೆ ವಿಸಿಟ್ ಮಾಡಿ. ಖಂಡಿತ ತುಂಬಾ ಚೆನ್ನಾಗಿದೆ ಸರ್. ಮತ್ತೊಂದು ಟಿಯಾಗೋ ಇದೆ. ಟಿಯಾಗೋ ಸರ್, ಟಾಟಾ ಟ್ರಸ್ಟೆಡ್ ಬ್ರ್ಯಾಂಡ್ ಟಿಯಾಗೋ ಇದೆ ಸರ್. 2016 ಸಿಂಗಲ್ ಓನರ್ ಸರ್. ಕ್ವಾರ್ಟರ್ ಜೆಟ್ ಇಂಜಿನ್ ಹೊತ್ತು ಗಾಡಿ ತುಂಬಾ ಚೆನ್ನಾಗಿದೆ. 3,85,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, 3,85,000 ರೂಪಾಯಿಗೆ ಒಂದು ಟಾಟಾ ಟಿಯಾಗೋ ಸಿಲ್ವರ್ ಕಲರ್ ಕೂಡ ಸಿಗ್ತಾ ಇದೆ ನಿಮ್ಗೆ ಸರ್. ಮತ್ತೊಂದು ಸ್ವಿಫ್ಟ್ ಸರ್. ಸ್ವಿಫ್ಟ್ ಇದೆ, 2013 ಸೆಕೆಂಡ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಸ್ವಿಫ್ಟ್ ZXi ಪೆಟ್ರೋಲ್ ಟಾಪ್ ಅಂಡ್ ಗಾಡಿ ಸರ್. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್. 4,40,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 4,40,000. ಯಾ. ಓಕೆ ಸರ್, ಮತ್ತೊಂದು ಸುಜುಕಿಲಿ ಸರ್. ಸ್ಟಾರ್ ಗಾಡಿ ಸರ್. ಇದು 2010 ಸೆಕೆಂಡ್ ಓನರ್ ಸರ್. 1,75,000 ಓನ್ಲಿ ಸರ್. ಒಂದು ಪುಟಾಣಿ ಗಾಡಿ ಮಾರುತಿ ಸುಜುಕಿಲಿ ಯಾರು ನೋಡ್ತಾ ಇದ್ದೀರಾ ಸರ್, NXO ಕಾರ್ಗೆ ಬನ್ನಿ ಸರ್, ಗಾಡಿ ನಿಮ್ದಾಸ್ಕೊಳ್ಳಿ. ಓಕೆ, 1,75,000 ರೂಪಾಯಿಗೆ ಈ ವೆಹಿಕಲ್ ಕೂಡ ಸಿಗ್ತಾ ಇದೆ. ಅದಕ್ಕೂ ನಿಮ್ಗೆ ಒಂದು ಒಳ್ಳೆ ಕಾರ್ ಅಂತಾನೆ ಹೇಳ್ಬೋದು, ಕಮ್ಮಿ ಬಜೆಟ್ ಅಲ್ಲಿ ಹುಡುಕ್ತಾರವ್ರಿಗೆ. ಸರ್, ಬ್ಯಾಂಗ್ಳೂರ್ ವೆಹಿಕಲ್ ಡೆಸ್ಟರ್ ಇದೆ ಮಾಡಲ್ ಸರ್. 2013 ಸಿಂಗಲ್ ಓನರ್ ಸರ್. ಗಾಡಿ ಬೊಂಬಾಟ್ ಆಗಿದೆ ಸರ್. RXZ ಇದು ಡೀಸೆಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಪ್ರೈಸ್ ಬಂದು 3,75,000 ಓನ್ಲಿ ಸರ್. 3,75,000. 3,75,000ಕ್ಕೆ ಡಸ್ಟರ್ RXZ ಸರ್. ಓಕೆ, 3,75,000 ರೂಪಾಯಿಗೆ ಡೆಸ್ಟರ್ ಕೂಡ ಸಿಗ್ತಾ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಖಂಡಿತ. ಡೆಸ್ಟರ್ ಹುಡುಕ್ತಾರವ್ರಿಗೆ ಖಂಡಿತ NXO ಕಾರ್ ಶೋರೂಮ್ಗೆ ವಿಸಿಟ್ ಮಾಡಿ. ಬ್ಲ್ಯಾಕ್ ಬ್ಯೂಟಿ ಸ್ಯಾಂಟ್ರೋ ಸರ್. 2009 ಸೆಕೆಂಡ್ ಓನರ್. ಒಂದು ಗುಡ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸರ್, ಬರೀ 1,45,000 ಸರ್. 1,45,000 ರೂಪಾಯಿ. 1,45,000 ತಗೊಂಬನ್ನಿ ಸರ್. ಸ್ಯಾಂಟ್ರೋಸಿಂಗ್ ನಿಮ್ದಾಕ್ಸ್ಕೊಳ್ಳಿ ಸರ್. ಓಕೆ, 1,45,000 ರೂಪಾಯಿಗೆ ನಿಮಗೆ ಈ ಸ್ಯಾಂಟ್ರೋ ಕೂಡ ನೋಡ್ತಾ ಇದ್ದೀರಾ. ಬ್ಲ್ಯಾಕ್ ಕಲರ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ. ಮೈಲೇಜ್ ಅಂತ ಬಂದ್ರೆ ನಿಮಗೆ ಒಂದು ಲಾಂಗ್ ಎಲ್ಲ 18 ಇಂದ 20 ತನಕ ರೀಚ್ ಆಗುತ್ತೆ. ಸ್ಯಾಂಟ್ರೋ ಹುಡುಕ್ತಾರವ್ರಿಗೆ ಇದು ಕೂಡ ಒಂದು ಒಳ್ಳೆ ವೆಹಿಕಲ್. ಖಂಡಿತ ತುಂಬಾ ಚೆನ್ನಾಗಿದೆ ಸರ್. 145 ನೋಡಿದ್ರಿ ಸರ್. ಇನ್ನು 10,000 ಡಿಸ್ಕೌಂಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ಕೊಡ್ತಾ ಇದೀನಿ ಸರ್. 2011 ಚವರ್ಲೆಟ್ ಬೀಟ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ. ಸಿಂಗಲ್ ಓನರ್ ಗಾಡಿ ಸರ್. ಬರೀ 1,35,000 ಸರ್. 1,35,000 ರೂಪಾಯಿಗೆ 1,35,000ಗೆ ಯಾರಾದ್ರೂ ಒಂದು ಒಳ್ಳೆ ಲೋ ಬಜೆಟ್ ಅಲ್ಲಿ ಗಾಡಿ ನೋಡ್ತಾ ಇದ್ದೀರಾ,
NX ಕಾರ್ ಕಾಂಟ್ಯಾಕ್ಟ್ ಮಾಡಿ ಚವರ್ಲೆಟ್ ಬೀಟ್ ನಿಮ್ದು ಹಾಕ್ಸ್ಕೊಳ್ಳಿ ಸರ್. ಓಕೆ, 1,35,000 ರೂಪಾಯಿಗೆ ಈ ಚವಲೇಟ್ ಬೀಟ್ ಕೂಡ ಸಿಗ್ತಾ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಖಂಡಿತ, ಎದುರುಗಡೆ ಒಂದು ಕೂತ್ ಮಾತಾಡಿದ್ರೆ. ಮತ್ತೆ ಒಂದು ಓಮ್ನಿ ಕೂಡ ಹುಡುಕ್ತಾ ಇರೋರಿಗೆ ಕಮ್ಮಿ ಬಜೆಟ್ ಅಲ್ಲಿ ಸರ್ ಒಂದು ವೈಟ್ ಕಲರ್ ಓಮಿನಿ ಇದೆ ನೋಡಿ ಸರ್, 2012 ಸೆಕೆಂಡ್ ಓನರ್ ಆಗಿದೆ ಸರ್. 1,95,000 ಕೊಡ್ತಾ ಇದೀನಿ ಸರ್. RC ಅಲ್ಲಿ 8 ಸೀಟರ್ ಇದೆ, ಬಂಬಾಟ್ ಗಾಡಿ. ಒಂದು ಸ್ಕೂಲ್ ಟ್ರಿಪ್ಪಿಗೆ ಹೋಗೋದಕ್ಕೆ, ಮಕ್ಳಿಗೆ ಕರ್ಕೊಂಡು ಹೋಗೋಕೆ, ಇಲ್ಲ ಗೂಡ್ಸ್ ಏನಾದ್ರು ತರೋಕ್ಕೆ, ಏನಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ಗೆ ಒಂದು ಬೆಸ್ಟ್ ವೆಹಿಕಲ್ ಅಂದ್ರೆ ತಪ್ಪಾಗಲ್ಲ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತಾ ಸರ್ ಇದು? ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಓಕೆ, ನಿಮಗೆ ಒಂದು ಓಮ್ನಿ ಹುಡ್ತಾ ಇರೋರಿಗೆ ಇದು ಕೂಡ ಒಂದು ಬೆಸ್ಟ್ ವೆಹಿಕಲ್ ಅಲ್ಲಿ ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದ್ದಾರೆ ಸರ್. ಮತ್ತೊಂದು ಮಹೇಂದ್ರ XUV ಇದೆ, XUV 500 ಸರ್. ಆನೆ ಮೇಲೆ ಅಂಬಾರಿ ದಸರಾದಲ್ಲಿ ಹೇಗಿರುತ್ತೆ ಸರ್, ಹಾಗೆ XUV 500 ಇದೆ NX ಕಾರ್ ನಲ್ಲಿ ಸರ್. 2016 ಸಿಂಗಲ್ ಓನರ್ W4 ಸರ್. ಬರೀ 51,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. ಗಾಡಿ ಬಂಬಾಟ್ ಆಗಿದೆ. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್. 6,50,000 ತಗೊಂಬನ್ನಿ. ಶೋರೂಮ್ ರೆಕಾರ್ಡ್ ಇರೋ ಒಂದು ಒಳ್ಳೆ ಗಾಡಿ ನಿಮ್ದು ಹಾಕ್ಸ್ಕೊಳ್ಳಿ ಸರ್. ಓಕೆ, 6,50,000 ರೂಪಾಯಿಗೆ ನಿಮಗೆ ಮಹೇಂದ್ರ XUV ಸಿಗ್ತದೆ. ಕಂಪ್ಲೀಟ್ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀವಿ. ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ಕೂಡ ಅಷ್ಟೇ ಗುಡ್ ಕಂಡೀಷನ್ ಇದೆ. ಬ್ಲ್ಯಾಕ್ ಕಲರ್ ಅಲ್ಲಿ ಸಖತ್ತಾಗಿರೋ ವೆಹಿಕಲ್ ಮಹೇಂದ್ರ XUV ಕೂಡ ಸಿಗ್ತಾ ಇದೆ. ಮತ್ತೊಂದು ಒಂದು ಮೆರೂನ್ ಅಲ್ಲಿ Ertiga ಕೂಡ ನೋಡ್ತಾ ಇರ್ಬೋದು. ಹಾಗೆ ಸರ್ ಮಾರುತಿ ಸುಜುಕಿಯಲ್ಲಿ ಯಾರಾದ್ರೂ 7 ಸೀಟರ್ ಗಾಡಿ ನೋಡ್ತಾ ಇದ್ದೀರಾ, ಅದು ಡೀಸೆಲ್ ವೇರಿಯಂಟ್ ಅಲ್ಲಿ ನೋಡ್ತಾ ಇದ್ದೀರಾ, ಬನ್ನಿ ಸರ್. NX ಕಾರ್ ನಲ್ಲಿ ಒಂದು ಒಳ್ಳೆ ರೆಡ್ ಕಲರ್ ರೆಡ್ ಪರಿ ಇದೆ ಸರ್. 2013 ಸಿಂಗಲ್ ಓನರ್, 1,04,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಗಾಡಿ ಬಂಬಾಟ್ ಆಗಿದೆ. ಶೋರೂಮ್ ರೆಕಾರ್ಡ್ ಇದೆ ಸರ್. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ, 5,70,000 ಸರ್. 5,70,000 ಹೇಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಆಗುತ್ತೆ ಖಂಡಿತ ಈ ವೆಹಿಕಲ್ಸ್. ಗಾಡಿ ಕೂಡ ತುಂಬಾ ಚೆನ್ನಾಗಿದ್ದಾರೆ. Ertiga ಹುಡುಕ್ತಾ ಇರೋರಿಗೆ ಇದು ಕೂಡ ಒಂದು ಗುಡ್ ವೆಹಿಕಲ್. ತುಂಬಾ ಜನ ವ್ಯಾಗನರ್ ಕೇಳ್ತಾ ಇದ್ರಿ, ಮಾಡಲ್ ಸರ್ ಇದು? ಸರ್ ವ್ಯಾಗನರ್ VXI ಸರ್, 2013 ಥರ್ಡ್ ಓನರ್ ಆಗಿದೆ. 2,70,000 ಕೊಡ್ತಾ ಇದೀನಿ ಸರ್. 2,70,000 ರೂಪಾಯಿಗೆ? ಹೌದು ಸರ್. ಓಕೆ, 2,70,000 ರೂಪಾಯಿಗೆ ನಿಮಗೆ ವ್ಯಾಗನರ್ ಕೂಡ ಸಿಗ್ತದೆ. ಕಲರ್ ಕೂಡ ಗುಡ್ ಕಂಡೀಷನ್, ತುಂಬಾನೇ ಚೆನ್ನಾಗಿದೆ ಸರ್. ಮತ್ತೊಂದು ವೆಹಿಕಲ್ ಇದೆ, ಹೋಂಡಾ ಸಿಟಿ ಇದೆ ಸರ್. 2008 ಸೆಕೆಂಡ್ ಓನರ್ ಸರ್. 1,95,000 ಕೊಡ್ತೀನಿ ಸರ್. 1,95,000 ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,90,000 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 1,90,000 ರೂಪಾಯಿಗೆ ನಮ್ಮ ಚಾನಲ್ ಕಡೆ ಬಂದ್ರೆ ನಿಮಗೆ ಖಂಡಿತ ಈ ಗಾಡಿ ಕೂಡ ಸಿಗ್ತಾ ಇದೆ. ಹೋಂಡಾದಲ್ಲಿ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ನೋಡ್ತಾ ಇದ್ದೀರಲ್ಲ. ಕಲರ್ ಕೂಡ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಸರ್. ನೆಕ್ಸ್ಟ್ ಒಂದು ವೆಹಿಕಲ್ ಇದೆ ಬ್ಲಾಕ್ ಸರ್. ಒಂದು i20 ಆಸ್ಟಾ ಇದೆ ನೋಡಿ ಸರ್. 2009 ಬರೀ 72,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಗಾಡಿ ಬಂಬಾಟ್ ಆಗಿದೆ ಸರ್. ಗಾಡಿ ಡೀಸೆಲ್ ವೇರಿಯಂಟ್. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್. ಸೆಕೆಂಡ್ ಓನರ್ ವಿತ್ ಫ್ರೆಶ್ FC ಮಾಡ್ಕೊಡ್ತಾ ಇದೀನಿ ಸರ್. 3,10,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 3,10,000 ರೂಪಾಯಿಗೆ i20 ಕೂಡ ಸಿಗ್ತಾ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮತ್ತೊಂದು i10 ಕೂಡ, i10 ಮ್ಯಾಗ್ನಾ ಇದೆ ಸರ್. 2011 ಥರ್ಡ್ ಓನರ್ ಆಗಿದೆ ಸರ್. ಬರೀ ರೌಂಡ್ ಫಿಗರ್ 2 ಲ್ಯಾಕಿಗೆ ಫೈನಲ್ ಮಾಡ್ತೀನಿ ಸರ್. 2 ಲಕ್ಷ ರೂಪಾಯಿಗೆ i10. 2 ಲಕ್ಷಕ್ಕೆ i10 ತಗೊಂಡೋಗಿ ಸರ್. i10 ಮ್ಯಾಗ್ನಾ ನಿಮ್ ಕಣ್ ಮುಂದೆ. ಓಕೆ, 2 ಲಕ್ಷ ರೂಪಾಯಿಗೆ i10 ಕೂಡ ಸಿಗ್ತಾ ಇದೆ. ಇನ್ನೊಂದು A-ಸ್ಟಾರ್ ಇದೆ ನೋಡಿ ಸರ್. ಮಾರುತಿ ಸುಜುಕಿಯಲ್ಲಿ A-ಸ್ಟಾರ್ ಯಾರು ನೋಡ್ತಾ ಇದೀರಾ ಸರ್? ಒಂದು ಒಳ್ಳೆ ಬಂಬಾಟ್ ಗಾಡಿ ಇದೆ. 2010 ಸೆಕೆಂಡ್ ಓನರ್, 1,70,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 1,70,000 ರೂಪಾಯಿಗೆ ನಿಮ್ಗೆ ಆಫರ್ ಮೇಲೆ ಆಫರ್ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಕಾರನ್ನು. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ನೋಡ್ತಾ ಇದೀರಲ್ಲ. ಆಫರ್ ಮೇಲೆ ಆಫರ್ ಸಿಗ್ತದೆ ಎನಿ ವೆಹಿಕಲ್ಸ್. ಮತ್ತೊಂದು ಗ್ರೇ ಕಲರ್ ಅಲ್ಲಿ i10 ಸ್ಪೋರ್ಟ್ಸ್ ಸರ್. 2010 ಥರ್ಡ್ ಓನರ್ ಆಗಿದೆ. CNG ವಿತ್ ಪೆಟ್ರೋಲ್ ಸರ್. ಈ ಗಾಡಿ ಒಂದು ಒಳ್ಳೆ ವೆಲ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದ್ದಾರೆ. ಬರೀ 1,85,000 ಸರ್. ಓಕೆ, 1,85,000 ರೂಪಾಯಿಗೆ ಪೆಟ್ರೋಲ್ ವಿತ್ CNG ಮೈಲೇಜ್ ಅಲ್ಲಿ ಒಂದು ಹುಡುಕ್ತಾ ಇರೋರಿಗೆ ಇದು ಕೂಡ CNG ವೆಹಿಕಲ್ ಸಿಗ್ತದೆ. ಅದು i10 ಅಲ್ಲಿ ಗ್ರೇ ಕಲರ್ ತುಂಬಾನೇ ಚೆನ್ನಾಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮತ್ತೊಂದು ಇಯಾನ್ ಕೂಡ ನೋಡ್ತಾ ಇದ್ದೀರಾ, ಬ್ಯಾಂಗ್ಳೂರ್ ವೆಹಿಕಲ್. ಇಯಾನ್ ಇಯರಾ ಸರ್. 2013 ಗಾಡಿ ಒಂದು ಬೊಂಬಾಟ್ ಆಗಿದೆ. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್. ಬರೀ 1,65,000 ಕೊಡ್ತೀನಿ ಸರ್. 1,65,000 ರೂಪಾಯಿಗೆ? 1,65,000 ಓನ್ಲಿ ಸರ್. ಓಕೆ, ಟೈರ್ ಎಲ್ಲ ಗುಡ್ ಕಂಡೀಷನ್ ಅಲ್ಲಿ ಇದೆ. 1,65,000 ರೂಪಾಯಿಗೆ ಇಯಾನ್ ಕೂಡ ಸಿಗ್ತಾ ಇದೆ. ನಿಮ್ಗೆ ಆಫರ್ ಮೇಲೆ ಆಫರ್ ಕೊಡ್ತಾ ಇದ್ದಾರೆ ನಿಜವಾಗ್ಲೂ ನಿಮ್ಗೆ NX ಅಲ್ಲಿ ಸರ್. ಮತ್ತೊಂದು ಯೆಲ್ಲೋ ಬೋರ್ಡ್ ಅಲ್ಲಿ ಸರ್. ವೈಟ್ ಬೋರ್ಡ್ ಆಯ್ತು, ಯೆಲ್ಲೋ ಬೋರ್ಡ್. ದುಡಿಮೆ ಮಾಡೋರಿಗೆ ಒಂದು ಒಳ್ಳೆ ಬೊಂಬಾಟ್ ಗಾಡಿ ಕೊಡ್ತಾ ಇದೀವಿ ಸರ್. NX ಕಾರ್ ನಲ್ಲಿ 2016 ಮಹೇಂದ್ರ ವೆರಿಟೋ. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್. 1 ಲಕ್ಷಕ್ಕೆ ತಗೊಂಡೋಗಿ ಸರ್. ಸರ್, ಬರೀ 1 ಲಕ್ಷ ರೂಪಾಯಿಗ? ಬರೀ 1 ಲಕ್ಷಕ್ಕೆ ಓಲಾ ಊಬರ್ ಮಾಡ್ಕೊಂಡು ಒಂದು ಒಳ್ಳೆ ದುಡಿಮೆ ಮಾಡ್ಕೊಳ್ಳಿ ಸರ್. NX ಕಾರ್ದು ಅದೇ ಅಭಿಲಾಷೆ ಸರ್. ಓಕೆ, ದುಡಿಮೆ ಮಾಡೋರಿಗೆ ಖಂಡಿತ ಒಂದು ಒಳ್ಳೆ ಬೆನಿಫಿಟ್ ಗಾಡಿ ಇದು. 1 ಲಕ್ಷ ರೂಪಾಯಿಗೆ ಬೈಕ್ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ. ಮತ್ತೊಂದು ವೆಹಿಕಲ್ ಇದೆ, ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸರ್. ಮತ್ತೊಂದು ಸ್ಯಾಂಟ್ರೋ. ಹಾಗೆ ಲೋ ಬಜೆಟ್ ಅಲ್ಲಿ ಯಾರಾದ್ರೂ ಸ್ಯಾಂಟ್ರೋ ನೋಡ್ತಾ ಇದೀರಾ ಸರ್? FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. 2027 ತನಕ FC ಇದೆ ನಿಮ್ಗೆ. 2007 ಸಿಂಗಲ್ ಓನರ್ ಸರ್. ಗಾಡಿ ನಾವು ನಿಮ್ಗೆ 1,40,000 ಫೈನಲ್ ಮಾಡ್ಕೊಡ್ತೀವಿ ಸರ್. 1,40,000 ರೂಪಾಯಿಗೆ ಮಾಡ್ಕೊಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ನಿಮ್ಗೆ ಅದೊಂದು ತೋರಿಸಿದ್ವಿ ಯೆಲ್ಲೋ ಬೋರ್ಡ್. ಮತ್ತು 2 ಇದೆ, 3 ಇದೆ ಟೋಟಲ್ ಇವ್ರ ಹತ್ರ ಯೆಲ್ಲೋ ಬೋರ್ಡ್ ದುಡಿಮೆ ಮಾಡೋರಿಗೆ. ಫೋರ್ಡ್ ಅಲ್ಲಿ ಮತ್ತೊಂದು ವೆಹಿಕಲ್ ಸರ್. 3 ಅಲ್ಲ ಸರ್, 5 ಗಾಡಿ ಇದೆ. 2 ಇಂಡಿಕಾನು ಇದೆ ಸರ್. ಬರೀ 40,000 ರೂಪಾಯಿ ಕೊಡ್ತಾ ಇದೀವಿ. ಹಾಗೆ ಇದು ಫೋರ್ಡ್ ಆಸ್ಪೈರ್ ಸರ್. 2017 ಸಿಂಗಲ್ ಓನರ್ ಸರ್.
ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ, CC ಕಂಡೀಷನ್ ಮಾಡ್ಕೊಡ್ತಾ ಇದೀವಿ 2,50,000 ಸರ್. ಓಕೆ 2,50,000 ರೂಪಾಯಿಗೆ ದುಡಿಮೆ ಮಾಡೋರಿಗೆ ಮತ್ತೊಂದು ವೆಹಿಕಲ್ ಸಿಗ್ತದೆ ಫೋರ್ಡ್. ಹಾಗೆ ಟಾಟಾ ಜೆಸ್ಟ್ ಇನ್ನೊಂದು ಗಾಡಿ ಇದೆ ಸರ್. ಟಾಟಾ ಜೆಸ್ಟ್ ಅಲ್ಲಿ ಯೆಲ್ಲೋ ಬೋರ್ಡ್ ಗಾಡಿ ಇದೆ, ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ಸರ್. ಬರೀ 2,20,000 ಯೆಲ್ಲೋ ಬೋರ್ಡ್ ಗಾಡಿ ಟಾಟಾ ಜೆಸ್ಟ್ ನಿಮ್ ಕಣ್ ಮುಂದೆ 2016 ಥರ್ಡ್ ಓನರ್ ಆಗಿದೆ ಸರ್. ಓಕೆ 2,20,000 ರೂಪಾಯಿಗೆ ಈ ವೆಹಿಕಲ್ ಕೂಡ ಸಿಗ್ತಾ ಇದೆ ನಿಮಗೆ. ದುಡಿಮೆ ಮಾಡೋರಿಗೆ ಒಂದು ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ಸರ್. ಮತ್ತೊಂದು ಮೆರೂನ್ ಕಲರ್ ಅಲ್ಲಿ ಸರ್, ಮೆರೂನ್ ಕಲರ್ ಅಲ್ಲಿ ಇವತ್ತು ಬಂಪರ್ ಆಫರ್ ಕೊಡೋಣ ಸರ್. 7 ಸೀಟರ್ ಬಂಬಟ್ ಗಾಡಿ ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ. ಬರೀ 2 ಲಕ್ಷಕ್ಕೆ ತಗೊಂಡೋಗಿ ಸರ್. 7 ಸೀಟರ್ ಗಾಡಿ, 7 ಸೀಟರ್ ವೆಹಿಕಲ್ 2 ಲಕ್ಷ ರೂಪಾಯಿಗೆ. ಮಹೇಂದ್ರ ಕ್ವಾಂಟೋ ಸರ್, 2012 ಸೆಕೆಂಡ್ ಓನರ್ ಆಗಿದೆ ಸರ್. ಓಕೆ 7 ಸೀಟರ್ ವೆಹಿಕಲ್ 2 ಲಕ್ಷ ರೂಪಾಯಿಗೆ ಸಿಗ್ತಾ ಇದೆ. ಅದು ಕೂಡ ನಿಮಗೆ ಹೆಚ್ಚು ಕಡಿಮೆ ಆಗುತ್ತೆ ಖಂಡಿತ. ಮೆರೂನ್ ಕಲರ್ ಅಲ್ಲಿ ಸಖತ್ತಾಗಿದೆ ವೆಹಿಕಲ್ ಸರ್. ಮತ್ತೊಂದು ಎರ್ಟಿಗಾ ಇದೆ ವೈಟ್ ಕಲರ್ ಅಲ್ಲಿ. ಎರ್ಟಿಗಾದಲ್ಲಿ ನೀವು ಆಲ್ರೆಡಿ ರೆಡ್ ಪರಿ ನೋಡ್ಕೊಂಡ್ ಬಂದ್ರಿ ಸರ್. ಅದು ಡೀಸೆಲ್ ವೇರಿಯಂಟ್, ಇದು ಪೆಟ್ರೋಲ್ ವೇರಿಯಂಟ್ ಸರ್. ಎರ್ಟಿಗಾ VXi 2012 ಸೆಕೆಂಡ್ ಓನರ್ 4,60,000 ರೂಪಾಯಿಗೆ ಕೊಡ್ತೀನಿ ಸರ್. 4,60,000 ಸರ್. ಬ್ಲೂ ಕಲರ್ ಅಲ್ಲಿ ಏನು ಸ್ಕೂಟರ್ ತರ ಗಲ್ಲಿ ಗಲ್ಲಿ ತಿರ್ಗ್ಬೇಕಾ ಸರ್? ನ್ಯಾನೋ ಇದೆ ಸರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ 2015 ಸಿಂಗಲ್ ಓನರ್ ಸರ್. 1,70,000 ರೂಪಾಯಿಗೆ ತಗೊಂಡೋಗಿ ಸರ್. ಓಕೆ ಸರ್. ಮತ್ತೊಂದು ಸ್ವಿಫ್ಟ್ ಇದೆ, ಸ್ವಿಫ್ಟ್ ಡಿಸೈರ್ ಸರ್. 2013 ಸೆಕೆಂಡ್ ಓನರ್ ಗಾಡಿ VDI ವೇರಿಯಂಟ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿದೆ ಸರ್. ಡೀಸೆಲ್ ಗಾಡಿ 2013 ಸೆಕೆಂಡ್ ಓನರ್ 4,10,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ 4,10,000 ರೂಪಾಯಿಗೆ ನಿಮಗೆ ಕೊಡ್ತಾ ಇದ್ದಾರೆ. ಟೈರ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಗಾಡಿ ಕೂಡ ನೋಡ್ತಾ ಇದ್ದೀರಾ. ಮತ್ತೊಂದು ಹೋಂಡಾದಲ್ಲಿ ಸರ್, ಹೋಂಡಾ ಸಿಟಿ ಸರ್. 2014 ಸಿಂಗಲ್ ಓನರ್ ಸರ್. ID ಟೆಕ್ ಇದು ಡೀಸೆಲ್ ವೇರಿಯಂಟ್ ಗಾಡಿ ಬೊಂಬಾಟ್ ಆಗಿದೆ. ಶೋರೂಮ್ ರೆಕಾರ್ಡ್ ಇದೆ ಸರ್. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್. 4,80,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಓಕೆ 4,85,000 ರೂಪಾಯಿಗೆ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಕಲರ್ ಅಂತ ಹೇಳ್ಬೋದು. ಮತ್ತೊಂದು ಸುಜುಕಿಲಿ ಯಾವ ಸರ್? ಮಾರುತಿ ಸುಜುಕಿಯಲ್ಲಿ ಸಿಯಾಸ್ ಸರ್. 2015 ಸಿಂಗಲ್ ಓನರ್ ಸರ್. VDI ಪ್ಲಸ್ ಇದು 5,40,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ 5,40,000 ರೂಪಾಯಿ ಕೊಡ್ತಾ ಇದ್ದಾರೆ. ಟೈರ್ ಎಲ್ಲ ನೋಡ್ತಾ ಇರ್ಬೋದು, ಗುಡ್ ಕಂಡೀಷನ್ ಇದೆ. ಒಂದು 70-80% ಇದೆ. ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ಹೋಂಡಾದಲ್ಲಿ ನಿಮಗೆ ಸುಜುಕಿಲಿ ಸರ್. ಇನ್ನೊಂದು ವ್ಯಾಗನರ್ ಇದೆ ಸರ್. 2012 ಥರ್ಡ್ ಓನರ್ ಆಗಿದೆ ಸರ್. 2,50,000 ರೂಪಾಯಿ ಕೊಡ್ತೀನಿ ಸರ್. 2,50,000 ರೂಪಾಯಿ ವ್ಯಾಗನರ್. ಓಕೆ ವ್ಯಾಗನರ್ ಕೂಡ ನೋಡ್ತಾ ಇದ್ರಲ್ಲ, ತುಂಬಾನೇ ಚೆನ್ನಾಗಿದೆ ಗಾಡಿ. ಕಲರ್ ಕೂಡ ಅಷ್ಟೇ. ಟೈರ್ ನೋಡ್ತಾ ಇದ್ದೀರಾ, ತುಂಬಾನೇ ಚೆನ್ನಾಗಿ ಇದೆ ಸರ್. ಮತ್ತು 2 ನ್ಯಾನೋ ಇದೆ ಸರ್ ಇಲ್ಲಿ. ಸರ್ 2 ನ್ಯಾನೋ ಇದೆ ಸರ್. ಇದು 2012 ಸಿಂಗಲ್ ಓನರ್ ಸರ್. 60,000 ರೂಪಾಯಿ ಕೊಡ್ತಾ ಇದೀವಿ. ಹಾಗೆ ಈ ನ್ಯಾನೋ ತಗೊಳ್ಳಿ ಸರ್. 2015 ಸಿಂಗಲ್ ಓನರ್ ಸರ್. 1,30,000 ರೂಪಾಯಿ ಕೊಡೋಣ ಸರ್. ಓಕೆ 1,30,000 ರೂಪಾಯಿ ಈ ನ್ಯಾನೋ ಸಿಗ್ತಾ ಇದೆ. ಅದು 60,000 ರೂಪಾಯಿಗೆ ಸಿಗ್ತಾ ಇದೆ. ಕೇವಲ 60,000 ರೂಪಾಯಿಗೆ ಬೈಕ್ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ. 2 ನ್ಯಾನೋ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಎರಡೂನು. ಸರ್ I20 ಇದೆ ಒಂದು. ಸರ್ I20 ಆಕ್ಟಿವ್ ಸರ್. 2010 ಸಿಂಗಲ್ ಓನರ್ ಸರ್. ಗಾಡಿ ಬೊಂಬಾಟ್ ಆಗಿದೆ. 1,70,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ. 1,70,000 ರೂಪಾಯಿಗೆ I20 ಕೊಡ್ತಾ ಇದ್ದೀರಾ? 1,70,000ಗೆ I10 ಆಕ್ಟಿವ್ ನೀವು ಕಣ್ಮುಂದೆ ಸರ್. ಓಕೆ ಸರ್. ಮತ್ತೊಂದು ಸುಜುಕಿಲಿ SX4 ಸರ್. ZXi ಪೆಟ್ರೋಲ್ ಟಾಪ್ ಅಂಡ್ ಗಾಡಿ 2008 ಸೆಕೆಂಡ್ ಓನರ್ ಆಗಿದೆ. 1,70,000 ರೂಪಾಯಿಗೆ ಇದು ಕೊಟ್ಬಿಡೋಣ ಸರ್. ಓಕೆ 1,70,000 ರೂಪಾಯಿಗೆ ಈ ವೆಹಿಕಲ್ ಕೂಡ ಸಿಗ್ತಾ ಇದೆ ನಿಮಗೆ ಸುಜುಕಿಲಿ ಸರ್. ಮತ್ತೊಂದು ಸ್ವಿಫ್ಟ್ ಇದೆ ಮಾಡಲು ಸರ್. ಸ್ವಿಫ್ಟ್ VDI ಅಲ್ಲಿ ಯಾರು ಒಂದು ಒಳ್ಳೆ ಲೋ ಬಜೆಟ್ ಅಲ್ಲಿ ಗಾಡಿ ನೋಡ್ತಾ ಇದ್ದೀರಾ ಸರ್? 2010 ಸರ್. ಫೋರ್ತ್ ಓನರ್ ಆಗಿದೆ. ಬರೀ 1,95,000 ಸರ್. 1,95,000 ರೂಪಾಯಿಗೆ ಸ್ವಿಫ್ಟ್. 1,95,000ಗೆ ಬರೀ ಸ್ವಿಫ್ಟ್ ಅಲ್ಲ ಸರ್. ಸ್ವಿಫ್ಟ್ ಅಲ್ಲಿ VDI ಡೀಸೆಲ್ ವೇರಿಯಂಟ್ ಸರ್. ಹಾಗಾದ್ರೆ ಎಲ್ಲಿ ಬರಬೇಕು? NXO ಕಾರಿಗೆ ಬರ್ಬೇಕು ಸರ್. ಓಕೆ NXO ಕಾರ್ ಶೋರೂಮ್ ಗೆ ಬಂದ್ರೆ ನಿಮಗೆ ಈ ಸ್ವಿಫ್ಟ್ ಕೂಡ ಸಿಗ್ತಾ ಇದೆ ಸರ್. ಸರ್ ನೆಕ್ಸ್ಟ್ ಒಂದು ಟೊಯೋಟಾ ಅಲ್ಲಿ ಇದೆ ಸರ್. ಟೊಯೋಟಾ ETS GT ಸರ್. 2012 ಗಾಡಿ ಬೊಂಬಾಟ್ ಆಗಿದೆ ಸರ್. ಸಿಂಗಲ್ ಓನರ್ ಗಾಡಿ ಸರ್. ಪ್ರೈಸ್ ಬಂದು 4,25,000 ಸರ್. 4,25,000 ರೂಪಾಯಿಗೆ ಈ ವೆಹಿಕಲ್ ಕೂಡ ಸಿಗ್ತದೆ. ಅದು ಟೊಯೋಟಲ್ಲಿ ಗಾಡಿ ಕೂಡ ನೋಡ್ತಾ ಇದ್ದೀರಾ. ವೈಟ್ ಕಲರ್ ತುಂಬಾನೇ ಚೆನ್ನಾಗಿದೆ ಸರ್. ಮತ್ತೊಂದು ಹೋಂಡಾ ಸಿಟಿ IV ಟೆಕ್ ಸರ್. ಪೆಟ್ರೋಲ್ ವೇರಿಯಂಟ್ 2012 ಸೆಕೆಂಡ್ ಓನರ್ ಸರ್. 3,25,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಓಕೆ 3,25,000 ರೂಪಾಯಿಗೆ ಈ ವೆಹಿಕಲ್ ಕೂಡ ಸಿಗ್ತಾ ಇದೆ. ಗಾಡಿ ಕೂಡ ನೋಡ್ತಾ ಇದ್ರಲ್ಲ, ಸಖತ್ತಾಗಿದೆ ವೆಹಿಕಲ್ ನೋಡ್ತಾ ಇದ್ದೀರಾ ಸರ್. ಮತ್ತೊಂದು ಎಲೆಕ್ಟ್ರಿಕ್ ವೆಹಿಕಲ್ ಕೂಡ ಇದೆ ಸರ್. ಪೆಟ್ರೋಲ್ ಡೀಸೆಲ್ ಅಂತ ದುಬಾರಿ ಆಗಿದೆಯಲ್ಲ ಸರ್. ಎಲೆಕ್ಟ್ರಿಕ್ ಗಾಡಿ ಕೊಡ್ತಾ ಇದೀನಿ ಸರ್. 2015 ಸಿಂಗಲ್ ಓನರ್ ಸರ್. ಗಾಡಿ 1,55,000 ರೂಪಾಯಿ ಕೊಡ್ತೀನಿ ಸರ್. 1,55,000 ರೂಪಾಯಿಗೆ ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ ಕೂಡ ಸಿಗ್ತಾ ಇದೆ. ಗಾಡಿ ಕೂಡ ನೋಡ್ತಾ ಇದ್ದೀರಾ, ಕಲರ್ ತುಂಬಾನೇ ಚೆನ್ನಾಗಿದೆ. ಮತ್ತೊಂದು ವೆಹಿಕಲ್ ಸರ್ ವೈಟ್ ಕಲರ್ ನೋಡಿ ಸರ್. ಅಕ್ರಮ್ ಬೈ ಸ್ಮೈಲ್ ಕೊಡ್ತಾ ಇದ್ದಾರೆ. ರೆಡಿಯಾಗಿ ಹೋಗ್ತಾ ಇದ್ದಾರೆ ಸರ್. ಚವರ್ಲೆಟ್ ಎಂಜಾಯ್ ಸರ್. 2013 ಸಿಂಗಲ್ ಓನರ್ ಟಾಪ್ ಅಂಡ್ ಗಾಡಿ ಸರ್. 7 ಸೀಟರ್ ರೂಫ್ AC ಗಾಡಿ ಸರ್. ಬರೀ ರೌಂಡ್ ಫಿಗರ್ 4 ಲಕ್ಕಿ ಮಾಡ್ಕೊಡ್ತೀನಿ ಸರ್. ಓಕೆ 7 ಸೀಟರ್ ವೆಹಿಕಲ್ ನಿಮಗೆ 4 ಲಕ್ಷ ರೂಪಾಯಿಗೆ ಈ ವೆಹಿಕಲ್ ಕೂಡ ಸಿಗ್ತಾ ಇದೆ. ಅದು ವೈಟ್ ಕಲರ್ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ. ಮತ್ತೊಂದು ಇನೋವಾ ಹುಡುಕ್ತಾರೋರಿಗೆ ಗಾಡಿ ಕೂಡ ತುಂಬಾ ಕ್ಲಾಸಿಕ್ ಆಗಿದೆ ನೋಡ್ತಾ ಇದ್ದೀರಲ್ಲ, ಗುಡ್ ಕಲರ್. ಇನೋವಾ ಕ್ರಿಸ್ಟಾ ಸರ್. 2019 ಸಿಂಗಲ್ ಓನರ್. 39,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಶೋರೂಮ್ ರೆಕಾರ್ಡ್ ಇದೆ ಸರ್. ಶೋರೂಮ್ ಟೆಸ್ಟ್ ಅಲ್ಲೇ ಇದೆ ಸರ್. ಗಾಡಿ ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದ್ದೀರಿ. G ವರ್ಷನ್ ಸರ್.
ಪ್ರೈಸ್ ಬಂದು 19,50,000. ನಿಮ್ಮ ಕಡೆಯಿಂದ ಬಂದರೆ 19 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 19 ಲಕ್ಷಕ್ಕೆ ನಿಮಗೆ ಈ ಇನೋವಾ ಕೂಡ ಸಿಗ್ತಾ ಇದೆ. ಒಂದು ಒಳ್ಳೆ ಮಾಡೆಲ್ ವೆಹಿಕಲ್ ಅಂತಲೇ ಹೇಳ್ಬೋದು. ಗಾಡಿ ಕೂಡ ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ. ಟೈರ್ ಕೂಡ ಅಷ್ಟೇ ಗುಡ್ ಕಂಡೀಷನಲ್ಲಿದೆ. ಮತ್ತೊಂದು ವೆಹಿಕಲ್ ಇದೆ ನಿಮಗೆ ಮಹೇಂದ್ರಲ್ಲಿ 7 ಸೀಟರ್ ವೆಹಿಕಲ್. ಹೇಳಿ ಸರ್ ಮಾಡಲ್. ಸರ್ ನಿನ್ನೆ ನಾನು ನಿಮಗೆ ಕಾಲ್ ಮಾಡಿದೆ ಸರ್, ಬಂದಿಲ್ಲ. ನಿನ್ನೆ ಅಷ್ಟೇ ನಾಮಕರಣ ಮಾಡಿದ್ವಿ ಸರ್. ಹಸಿರು ಚಿರತೆ ಅಂತ ನಾಮಕರಣ ಮಾಡಿದ್ವಿ ಸರ್. ಬೊಲೆರೋ ನಿಯಾನ್ N8 ಸೀರೀಸ್ ಸರ್, 2022 ಸೆಕೆಂಡ್ ಓನರ್ ಆಗಿದೆ ಸರ್. ಶೋರೂಮ್ ರೆಕಾರ್ಡ್ ಇದೆ. 41,000 ಕಿಲೋಮೀಟರ್ ಡ್ರೈವರ್ ಆಗಿದೆ ಸರ್. ಪ್ರೈಸ್ ಬಂದು 8,90,000 ಮಾಡ್ಕೊಡ್ತೀನಿ ಸರ್. ಓಕೆ, 8,90,000 ಓನ್ಲಿ ಸರ್. ಓಕೆ, 8,90,000 ರೂಪಾಯಿಗೆ ಈ ವೆಹಿಕಲ್ ಕೂಡ ಸಿಗ್ತಾ ಇದೆ. ಒಂದು ಸರ್ ಕೃಷ್ಣ ಕೂಡ ಆಯಿತು, ಬೊಲೆರೋ ಕೂಡ ಆಯಿತು, ಮಹೇಂದ್ರ ಎಕ್ಸ್ಯೂ ಕೂಡ ಆಯಿತು. ಮತ್ತೊಂದು ವೆಹಿಕಲ್ ಯಾವ ಸರ್ ಒಳಗಡೆ ಇಟ್ಟಿದ್ದೀರಾ ಸರ್? ಇನ್ನೊಂದು ಡಾರ್ಕ್ ಪರ್ಪಲ್ ಅಲ್ಲಿ ಇದೆ ಸರ್, XUV 500 2014 ಸಿಂಗಲ್ ಓನರ್ ಸರ್. ಶೋರೂಮ್ ರೆಕಾರ್ಡ್ ಇದೆ. ಗಾಡಿ ಬೊಂಬಾಟ್ ಆಗಿದೆ ಸರ್. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ಸರ್. 7,50,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. 7,50,000 ರೂಪಾಯಿಗೆ 7,50,000 ಸರ್. 1,10,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಶೋರೂಮ್ ರೆಕಾರ್ಡ್ ಇದೆ ಸರ್. ಓಕೆ ಸರ್, ಮತ್ತೊಂದು ಸ್ವಿಫ್ಟ್ ಇದೆ ಸರ್. ಸ್ವಿಫ್ಟ್ ವಿಡಿಐ ಅಲ್ಲಿ ಯಾರು ನೋಡ್ತಾ ಇದೀರಾ ಸರ್? 2014 ಸೆಕೆಂಡ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್ ವಿಡಿಐ ವರ್ಷನ್ ಇದು. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್. ಬರೀ 4,70,000ಕ್ಕೆ ಫೈನಲ್ ಮಾಡ್ತೀನಿ ಸರ್. 4,70,000 ರೂಪಾಯಿಗೆ. ಏನ್ ಸರ್ ಇವತ್ತು ಕಲರ್ ವೆಹಿಕಲ್ ಕೂಡ ಮಡಗಿದ್ದೀರಾ ಸರ್? ಕಲರ್ ವೆಹಿಕಲ್ ಅಷ್ಟೇ ಸರ್. ಕಲರ್ ಬ್ರ್ಯಾಂಡ್ ಕೂಡ ಇದೆ ಸರ್. ಇದು ನೋಡಿ ಸರ್, i10 ಸ್ಪೋರ್ಟ್ಸ್ 2009 ಸೆಕೆಂಡ್ ಓನರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಲೇಡೀಸ್ ಡ್ರೈವರ್ ಯಾರಾದ್ರು ಹೊಸದಾಗಿ ಡ್ರೈವಿಂಗ್ ಕಲಿಯೋದ್ರೆ ಒಂದು ಒಳ್ಳೆ ಗಾಡಿ ಸರ್. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ. ವಿತ್ ಫ್ರೆಶ್ FC ಮಾಡ್ಕೊಡ್ತಾ ಇದೀವಿ. 2,25,000 ಸರ್. ಹಾಗೆ ಚವರ್ಲೆಟ್ ಎಂಜಾಯ್ ಇದೆ ಸರ್. 2009 ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್, ಕ್ರೂಸ್ LT ಇದು. ಒಂದು ಒಳ್ಳೆ ಪ್ರೈಸ್ ಸರ್. 3,25,000 ಓನ್ಲಿ ಸರ್. ವೆಲ್ ಮೇಂಟೈನ್ ಆಗಿದೆ. ಟೈರ್ ಕಂಡೀಷನ್ ಅಷ್ಟೇ ಸರ್, ತುಂಬಾ ಸುಪೀರಿಯರ್ ಆಗಿದೆ ಸರ್. ಸರ್ ಆಟೋಮೆಟಿಕ್ ಬೇಕಾ ಮ್ಯಾನುವಲ್ ಬೇಕಾ ಸರ್? ಸೆಲೆರಿಯೋದಲ್ಲಿ ಆಟೋಮೆಟಿಕ್ ಗಾಡಿ ಇದೆ ನೋಡಿ ಸರ್. ಮಾರುತಿ ಸುಜುಕಿ ಸೆಲೆರಿಯೋ 2014 ಸಿಂಗಲ್ ಓನರ್ ಸರ್. ಗಾಡಿ ಒಂದು ಒಳ್ಳೆ ವೆಲ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಪ್ರೈಸ್ ಬಂದು 3,45,000 ಓನ್ಲಿ ಸರ್. ಹಾಗೆ 2018-19 ಸಿಂಗಲ್ ಓನರ್ ಸರ್. ಗಾಡಿ ಮ್ಯಾನುವಲ್ ವರ್ಷನ್ ಅಲ್ಲಿ ಇದೆ. ಇದು ಸೆಲೆರಿಯೋ VXL ಬರುತ್ತೆ. ಪ್ರೈಸ್ ಬಂದು 3,95,000 ಸರ್. ಸರ್ ಮತ್ತೊಂದು ವೋಲ್ಸ್ ವ್ಯಾಗನ್ ಸರ್. ವೋಲ್ಸ್ ವ್ಯಾಗನ್ ಅಲ್ಲಿ ಪೋಲೋ ಸರ್, 2015 ಸಿಂಗಲ್ ಓನರ್ ಸರ್. ಯಂಗ್ಸ್ಟರ್ಸ್ ಗೆ ಒಂದೊಂದು ಕ್ರೇಜಿ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. 5,30,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2015 ಸಿಂಗಲ್ ಓನರ್, ಹೈಲೈನ್ ಸರ್. ಓಕೆ, ಪೋಲೋ ಕೂಡ ನಿಮಗೆ ಒಂದು ಒಳ್ಳೆ ಪ್ರೈಸ್ ಕೂಡ ಸಿಗ್ತಾ ಇದೆ. ಯಾಕಂದ್ರೆ ತುಂಬ ಕಾಲೇಜ್ ಹುಡುಗರು ಇದು ಒಂದು ಒಳ್ಳೆ ರಾಕೆಟ್ ಗಾಡಿ ಅಂತಲೇ ಹೇಳ್ಬೋದು. ಸರ್ ಮತ್ತೊಂದು ವೆಹಿಕಲ್ ಇದೆ ಸುಜುಕಿಯಲ್ಲಿ ಬ್ರಿಜಾ ಸರ್. ಬ್ರಿಜಾ ಸರ್, ಇದು VDI ಅಲ್ಲ ಸರ್. ಹಾಗೆ ZX ಏನೋ ಅಲ್ಲ, ಇದು ZDI ಸರ್. 2017 ಸಿಂಗಲ್ ಓನರ್ ಸರ್. ಗಾಡಿ ಒಂದು ಒಳ್ಳೆ ಬೊಂಬಾಟ್ ಕಂಡೀಷನ್ ಇದೆ. ಶೋರೂಮ್ ರೆಕಾರ್ಡ್ ಇದೆ ಸರ್. 7,50,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 7,50,000 ರೂಪಾಯಿಗೆ ನಿಮ್ಗೆ ಒಂದು ಬ್ರಿಜಾ ವೆಹಿಕಲ್ ಸಿಗ್ತಾ ಇದೆ. ಒಂದು ಒಳ್ಳೆ ಮಾಡೆಲ್ ವೆಹಿಕಲ್ ಅಂತ ಹೇಳ್ಬೋದು. ಅದು ಡೀಸೆಲ್ ಅಲ್ಲಿ ಟಾಪ್ ಎಂಡ್ ಗಾಡಿ ಸರ್. ಓಕೆ, ಮತ್ತೊಂದು Hyundai i10 ಗ್ರ್ಯಾಂಡ್ i10 ಸರ್. i10 ಗ್ರ್ಯಾಂಡ್ ಸರ್, 2014 ಸೆಕೆಂಡ್ ಓನರ್ ಆಗಿದೆ ಸರ್. ಪೆಟ್ರೋಲ್ ವೇರಿಯಂಟ್ ಇದು. ಗಾಡಿ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್. ಬರೀ 3,25,000 ಸರ್. 3,25,000 ರೂಪಾಯಿಗೆ ಒಂದು ಗ್ರ್ಯಾಂಡ್ i10 ಸಿಗ್ತಾ ಇದೆ. ಅದು ಗ್ರೇ ಕಲರ್. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ನೋಡ್ತಾ ಇದ್ದೀರಾ. ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಮತ್ತೊಂದು ಸ್ವಿಫ್ಟ್ ಇದೆ ಸರ್. ಆ ಸ್ವಿಫ್ಟ್ ಬುಕ್ ಆಗಿದೆ ಸರ್. ಅದ್ರ ಪಕ್ಕದಲ್ಲಿ ಒಂದು ಇಂಡಿಕಾ ಗಾಡಿ ಇದೆ ನೋಡಿ ಸರ್. ನಿಮ್ಗೆ ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಬರೀ 40,000 ರೂಪಾಯಿಗೆ ತಗೊಂಡೋಗಿ ಸರ್. ಓಕೆ, 40,000 ರೂಪಾಯಿಗೆ ನಿಮಗೆ ಒಂದು ಬೈಕ್ ಬೆಲೆಯಲ್ಲಿ ಒಂದು ಇಂಡಿಗಾ ಕೂಡ ಕೊಡ್ತಾ ಇದ್ದಾರೆ. ಅದು NX ಕಾರ್ ಶೋರೂಮ್ ಅಲ್ಲಿ ದುಡಿಮೆ ಮಾಡ್ಕೊಂಡು ತಿನ್ಬೋದು ಆರಾಮಾಗಿ. ವೋಲ್ಸ್ ವ್ಯಾಗನ್ ವೆಂಟೋ ಸರ್, ಹೈಲೈನ್ ಅಲ್ಲಿ 2012 ಸೆಕೆಂಡ್ ಓನರ್ ಸರ್. 2,85,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಹಾಗೆ ಯಾರಾದ್ರೂ ಹೋಂಡಾ ಆಕ್ಸೆಂಟ್ ವೆಹಿಕಲ್ ನೋಡ್ತಾ ಇದ್ದೀರಾ? ಒಂದು ಒಳ್ಳೆ ಟಾಪ್ ಎಂಡ್ ಗಾಡಿ ಇದೆ ನೋಡಿ ಸರ್. 2020 ಮಾಡಲು. ಗಾಡಿ ಬೊಂಬಾಟ್ ಕಂಡೀಷನ್ ಇದೆ. ಸಿಂಗಲ್ ಓನರ್ ಸರ್. ಪ್ರೈಸ್ ಬಂದು 4,80,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಮಾರ್ಕೆಟ್ ಅಲ್ಲಿ ಯಾರು ಈ ಪ್ರೈಸ್ ಕೊಡಲ್ಲ ಸರ್. NX ಕಾರ್ ಕೊಡುತ್ತೆ, ಬನ್ನಿ ಸರ್. ಒಂದು ಆಲ್ಟೋ ಇದೆ, ಆಲ್ಟೋ LXi ಸರ್. 2010 ಸೆಕೆಂಡ್ ಓನರ್ ಸರ್. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್. ಬರೀ 2 ಲಕ್ಷಕ್ಕೆ ವಿತ್ ಫ್ರೆಶ್ FC ಅಂಡ್ ಫ್ರೆಶ್ ಇನ್ಶೂರೆನ್ಸ್ ಸರ್. ಸರ್ ಮತ್ತೊಂದು ವೆಹಿಕಲ್ ಇದೆ, ಕಲರ್ಸ್ ಸರ್. ಇನ್ನೊಂದು ಗಾಡಿ ಇದೆ ನೋಡಿ ಸರ್. 2010 ಫ್ರೆಶ್ FC ಆಗಿದೆ ಆಲ್ರೆಡಿ. ಇದು 2030 ತನಕ FC ಇದೆ. 1 ವರ್ಷದ ಇನ್ಶೂರೆನ್ಸ್ ಇದೆ. 2010 ಸಿಂಗಲ್ ಓನರ್ ಸರ್. ಗಾಡಿ ನಿಮ್ಗೆ ಒಂದು 2 ಲ್ಯಾಕಿಗೆ ಫೈನಲ್ ಮಾಡೋಣ ಸರ್. ಓಕೆ, 2 ಲಕ್ಷ ರೂಪಾಯಿಗೆ ನಿಮಗೆ ಮತ್ತೊಂದು ಆಲ್ಟೋ ಕೂಡ ಸಿಗ್ತಾ ಇದೆ. ಕಲರ್ 2 ಇದೆ, ಯಾವ್ದು ಬೇಕಾದ್ರೆ ತಗೊಂಡು ಹೋಗ್ಬೋದು ಆಲ್ಟೋ ಸರ್. ಮತ್ತೊಂದು ಹೋಂಡಾದಲ್ಲಿ ಇನ್ನೊಂದು ಲೋ ಬಜೆಟ್ ಗಾಡಿ ಇದೆ ನೋಡಿ ಸರ್. ಹೋಂಡಾ ಜಾಜು 2009 ಸೆಕೆಂಡ್ ಓನರ್ ಸರ್. ಗಾಡಿ ಒಂದು ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ಇಂಟೀರಿಯರ್ ಸೀಟ್ ಸ್ಪೀಷಿಯಸ್ ಇದೆ ಸರ್. ಗಾಡಿ ಒಂದು ಒಳ್ಳೆ ಪ್ರೈಸಿಗೆ ಆಗುತ್ತೆ. 2,20,000ಕ್ಕೆ ಸರ್. 2,20,000 ಸರ್. ಮತ್ತೊಂದು ಬ್ಲಾಕ್ ಕಲರ್ ಬ್ಲಾಕ್ ಕಲರ್ ಗೆಟ್ಸ್ ಬ್ಲಾಕ್ ಕಲರ್ ಇದೆ ನೋಡಿ. 2007 ಥರ್ಡ್ ಓನರ್ ಆಗಿದೆ. 1,25,000 ರೂಪಾಯಿಗೆ ಲೋ ಬಜೆಟ್ ಅಲ್ಲಿ ಗಾಡಿ ಕೊಡ್ತಾ ಇದೀವಿ ಸರ್. 1,25,000 ರೂಪಾಯಿ ಗೆರ್ಜು. 1,25,000ಗೆ ಗೆಟ್ಸ್ ಬ್ಲಾಕ್ ಕೊಡ್ತಾ ಇದೀವಿ. ಹಾಗೆ ಇನ್ನೊಂದು ಗಾಡಿ ಇದೆ ನೋಡಿ ಸರ್. ಆಲ್ಟೋ 800 2016-17 ಸಿಂಗಲ್ ಓನರ್ ಸರ್.
ಗಾಡಿ ಒಂದು ಬೊಂಬಾಟ್ ಕಂಡೀಷನ್ ಇದೆ. ಆಲ್ಟೋ 800 ಗಾಡಿ ಸರ್, ಇದು 2,70,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 2,70,000 ರೂಪಾಯಿ ಈ ವೆಹಿಕಲ್ ಕೂಡ ಸಿಗ್ತದೆ ಆಲ್ಟೋ ನಿಮಗೆ ಇದರಲ್ಲಿ. ಹಾಗೆ ಇನ್ನೊಂದು ಗಾಡಿ ಇದೆ ನೋಡಿ ಸರ್, i10 ಮ್ಯಾಗ್ನಾ ಮ್ಯಾನುವಲ್ ಇದೆ ಸರ್. ಇದು ತುಂಬ ಚೆನ್ನಾಗಿದೆ ಗಾಡಿ, ನಿಮಗೆ ಒಂದು 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 2 ಲಕ್ಷ ರೂಪಾಯಿಗೆ i10 ಕೂಡ ಸಿಗ್ತದೆ. ಅದು ಬ್ಲ್ಯಾಕ್ ಕಲರಲ್ಲಿ ತುಂಬಾನೇ ಚೆನ್ನಾಗಿದೆ. ಅದೇ ಹೋಂಡಾ ಆಕ್ಸೆಂಟ್ ಸರ್, 2014 ಸೆಕೆಂಡ್ ಓನರ್ ಸರ್, 3,75,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, ನಿಮಗೆ ಇದು ಕೂಡ ಕಲರ್ ಕೂಡ ಚೆನ್ನಾಗಿದೆ. ಟೈರ್ ಕೂಡ ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ಕೂಡ ಗುಡ್ ಕಲರ್ ಅಂತಾನೆ ಹೇಳ್ಬೋದು. ಮತ್ತೊಂದು ವೆಹಿಕಲ್ ಇದೆ, ಯಾವ ಸರ್ ಇದು? ಸರ್ ಆಪಲ್ ಶೇಪ್ ಮೊಬೈಲ್ ಇಟ್ಕೊಂಡಿರಲ್ಲ ಸರ್, ಅದೇ ಆಪಲ್ ಕಟ್ಟಲ್ಲಿ ನಿಮಗೆ ಸ್ವಿಫ್ಟ್ ಡಿಸೈರ್ ಇದೆ ಸರ್, 2020 ಸೆಕೆಂಡ್ ಓನರ್ ಸರ್. ಗಾಡಿ ಶೋರೂಮ್ ರೆಕಾರ್ಡ್ ಇದೆ, ಗಾಡಿ ತುಂಬ ಚೆನ್ನಾಗಿದೆ ಸರ್. 2020 ಮಾಡಲಿದ್ದು 6,25,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ. 6,25,000 ಓನ್ಲಿ ಸರ್. ಓಕೆ ಸರ್, 2005 ಒಂದು ಒಳ್ಳೆ ಸ್ಯಾಂಟ್ರೋ ಗಾಡಿ ಇದೆ ಸರ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಒಂದು ಒಳ್ಳೆ ಪ್ರೈಸಿಗೆ ಕೊಡ್ತಾ ಇದ್ದೀನಿ ಸರ್, ಬರೀ 1,45,000 ರೂಪಾಯಿಗೆ ಸರ್. 1,45,000 ರೂಪಾಯಿಗೆ. ಹಾಗೆ ಇನ್ನೊಂದು i10 ಮ್ಯಾಗ್ನಾ ಇದೆ ಸರ್, 1,85,000 ರೂಪಾಯಿ ಕೊಡ್ತಾ ಇದ್ದೀನಿ ಸರ್. ನಿಮಗೆ ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಾ ಇದೀವಿ ಸರ್. 2009 ಸೆಕೆಂಡ್ ಓನರ್ ಸರ್. ಓಕೆ, 1,85,000 ರೂಪಾಯಿಗೆ ನಿಮ್ಗೆ ಒಂದು i10 ಕೂಡ ಸಿಗ್ತದೆ. ಮೆರೂನ್ ಕಲರ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ. ಹಾಗೆ ಸ್ವಿಫ್ಟ್ ಇದೆ, ಸ್ವಿಫ್ಟ್ ZXi ಸರ್, ಪೆಟ್ರೋಲ್ ಟಾಪ್ ಅಂಡ್ ಗಾಡಿ, 2012 ಥರ್ಡ್ ಓನರ್ ಆಗಿದೆ ಸರ್. 3,25,000 ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3 ಲಕ್ಷ ರೂಪಾಯಿಗೆ ನಮ್ಮ ಚಾನಲ್ ಮುಖಾಂತರ ಬಂದ್ರೆ ಈ ಕಾರ್ ಕೂಡ ಸಿಗ್ತಾ ಇದೆ, ನೋಡ್ತಿದ್ದೀರಾ. ಮತ್ತೊಂದು ಇದೆ ಸರ್, ಸ್ವಿಫ್ಟ್ ಸರ್ ಡಿಸೈರ್ ZXi ಹಾ 2013 ಸಿಂಗಲ್ ಓನರ್ ಸರ್, 4,20,000 4,10,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 4,10,000 ರೂಪಾಯಿಗೆ ಸ್ವಿಫ್ಟ್ ಡಿಸೈರ್ ಸಿಗ್ತದೆ. ಅದು ಬೆಂಗಳೂರು ವೆಹಿಕಲ್. ಟೈರ್ ಎಲ್ಲ ನೋಡ್ತಿದ್ದೀರಾ, ತುಂಬಾನೇ ಚೆನ್ನಾಗಿದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ವೈಟ್ ಕಲರ್ ಅಲ್ಲಿ. ಇನ್ನೊಂದು ಇಂಡಿಕಾ ಇದೆ ಸರ್, 2015 ಯೆಲ್ಲೋ ಬೋರ್ಡ್ ಗಾಡಿ ಸರ್, 40,000 ರೂಪಾಯಿ ಕೊಡ್ತೀನಿ ಸರ್, ತಗೊಂಡೋಗಿ. ಬರೀ ಬೈಕ್ ಬೆಲೆ 40,000 ರೂಪಾಯಿಗೆ ಮತ್ತೊಂದು ಇಂಡಿಕಾ ಕೂಡ ಸಿಗ್ತಾ ಇದೆ, ನೋಡ್ತಾ ಇದ್ದೀರಾ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಅದು ಸರ್ 2018 ಸಿಂಗಲ್ ಓನರ್ ಸರ್, ಲೋ ಬಜೆಟ್ ಅಲ್ಲಿ ಯಾರಾದ್ರೂ ಲೋನ್ ಬೇಕು ಅಂತ ನೋಡ್ತಾ ಇದ್ದೀರಾ ಸರ್, ಬನ್ನಿ ಸರ್. NXO ಕಾರ್ಗೆ 2018 ಡಟ್ಸನ್ ರೆಡಿಗೋ ಇದೆ, ಸಿಂಗಲ್ ಓನರ್ ಸರ್, 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಹಾಗೆ ಅದೇ ಪ್ರೈಸಿಗೆ ನಿಮಗೆ ಇನ್ನೊಂದು ಸ್ಯಾಂಟ್ರೋ ಕೊಡ್ತೀನಿ ಸರ್. 2030 ತನಕ FC ಇದೆ, 1 ವರ್ಷದ ಇನ್ಶೂರೆನ್ಸು ಇದೆ. 2010 ಸಿಂಗಲ್ ಓನರ್ ಸರ್, ಕಿಲೋಮೀಟರ್ ಅಷ್ಟೇ ಡ್ರೈವನ್ ಆಗಿದ್ದು, ಕಮ್ಮಿ ಇದೆ, ತುಂಬ ಚೆನ್ನಾಗಿದೆ ಸರ್ ಗಾಡಿ. ಒಂದು 2 ಲ್ಯಾಕಿಗೆ ಫೈನಲ್ ಮಾಡ್ಕೊಡ್ತೀನಿ ಸರ್, ಆರಾಮಾಗಿ ತೊಗೊಂಡೋಗಿ ಸರ್. ಹಾಗೆ ಫೋರ್ಡ್ ಫಿಗೋ ಯಾರು ನೋಡ್ತಾ ಇದ್ದೀರಾ, ಟೈಟಾನಿಯಂ ಗಾಡಿ ಇದೆ ಸರ್, 2010 ಸೆಕೆಂಡ್ ಓನರು, ಡೀಸೆಲ್ ವೇರಿಯಂಟ್ ಸರ್, 1,45,000 ರೂಪಾಯಿ ಕೊಡ್ತೀನಿ ಸರ್. ಸರ್ ಆಲ್ಟೋ ಇದೆ, ಆಲ್ಟೋ LXi ಸರ್, 2010 ಸೆಕೆಂಡ್ ಓನರು, ಬೇಜ್ ಕಲರ್ ಇದೆ ಸರ್. ಒಂದು ಒಳ್ಳೆ ಪ್ರೈಸಿಗೆ ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಾ ಇದ್ದೀನಿ ಸರ್, ಬರೀ 1,65,000 ಸರ್. 1,65,000. ಓಕೆ ಸರ್ ಸೆಲೆರಿಯೋ 2018 ಸಿಂಗಲ್ ಓನರ್ ಸರ್, ಗಾಡಿ ಟಾಪ್ ಅಂಡ್ ಗಾಡಿ ಸರ್. ಸೆಲೆರಿಯೋದಲ್ಲಿ ZXi ಪೆಟ್ರೋಲ್ ಟಾಪ್ ಅಂಡ್ ಗಾಡಿ, 80,000 ಕಿಲೋಮೀಟರ್ ಡ್ರೈವನ್ ಆಗಿದೆ, ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿದೆ, 4 ಲಕ್ಷಕ್ಕೆ ರೌಂಡ್ ಫಿಗರ್ ಮಾಡ್ತೀನಿ ಸರ್. ಸರ್ ಮತ್ತೊಂದು ಸೆಂಟ್ರೋ ಇದೆ. ಹೌದು ಸರ್, ಸ್ಯಾಂಟ್ರೋಗಳ ಹಾವಳಿ, ಅದು NXO ಕಾರ್ನಲ್ಲಿ ಸರ್. ಸ್ಯಾಂಟ್ರೋ ಇನ್ನೊಂದು ಗಾಡಿ ಇದೆ, 2007, 1,35,000 ರೂಪಾಯಿ ಕೊಡ್ತೀನಿ ಸರ್. 1,35,000 ರೂಪಾಯಿ ಸೆಂಟ್ರೋ. ಮತ್ತೊಂದು ಸರ್ ಇದು ಸರ್ ಇಂಡಿಗೋ ಮಾನ್ಸಾ, 2 ಗಾಡಿ ಇದೆ ನೋಡಿ ಸರ್. ಇದು 2010 ಸಿಂಗಲ್ ಓನರ್ ಸರ್, ಗಾಡಿ ಬೊಂಬಾಟ್ ಆಗಿದೆ, ಒಂದು ಒಳ್ಳೆ ಪ್ರೈಸಿಗೆ ಕೊಡ್ತಾ ಇದೀವಿ, ಬರೀ 1,65,000 ಸರ್. 1,65,000. 1,65,000 ರೂಪಾಯಿಗೆ ಸರ್. ಇನ್ನೊಂದು